ಆಯ್ತು ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶೇಷವಾಗ್ಜಾಡ್ಯಮಲಾಪಹಂತ್ರೀ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಚಿಂ ಸದಾ ದೇವೇ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾವಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ನ ವಿಘ್ನಾ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಹಿಂದೆ ಶ್ರೀಮದಾಚಾರ್ಯರು ಜೀವರ ಒಂದು ವಿಭಾಗವನ್ನ ಮಾಡಿ, ಯಾರು ಮೋಕ್ಷಯೋಗ್ಯ ಜೀವರು, ಯಾರು ನಿತ್ಯ ಸಂಸಾರಿಗಳು, ಯಾರು ತಮೋಯೋಗ್ಯರು, ಭಗವಂತ ಯಾರ್ಯಾರಿಗೆ ಹೇಗೆ ಒಂದು ಫಲವನ್ನ ಕೊಡ್ತಾನೆ, ಈ ಒಂದು ನಿಯಮ ಇದು ಹಿಂದೆಯೂ ಇದೇ ರೀತಿಯಾಗಿ ಭಗವಂತ ಕಾಲವನ್ನ ಕಳೆದುಕೊಂಡು ಬಂದದ್ದಲ್ಲೂ ಇದೇ ರೀತಿಯಾಗಿ
ಅಂದ್ರೆ ಮುಕ್ತ ಯೋಗ್ಯರಿಗೆ ಮೋಕ್ಷವನ್ನ ಕೊಡೋದು, ಮಧ್ಯಮರಿಗೆ ನಿತ್ಯ ಸಂಸಾರವನ್ನು ಕೊಡೋದು, ಅಧಮರಿಗೆ ಅಸುರರಿಗೆ ಅಂಧಂತಮಸ್ತನ್ನ ಕೊಡೋದು. ಹೀಗೆ ಹಿಂದೆಯೂ ಇದೇ ರೀತಿಯಾಗಿ ಮಾಡಿಕೊಂಡು ಬಂದದ್ದು, ಈಗಲೂ ಇದೇ ರೀತಿಯಾಗಿ ಮಾಡ್ತಾ ಇದ್ದಾನೆ, ಮುಂದೆಯೂ ಇದೇ ರೀತಿಯಾಗಿ ಭಗವಂತ ಮಾಡ್ತಾನೆ ಅಂತ ಹಿಂದಿನ 101ನೆಯ ಶ್ಲೋಕದಲ್ಲಿ ಅದನ್ನ ತಿಳಿಸಿಕೊಟ್ರು. ಇಂತಹ ಒಂದು ಈ ಯೋಗ್ಯರಿಗೆ ಕೊಡುವಂತಹ ಮೋಕ್ಷ ಇದು ಹೇಗೆ ಸಿಗ್ತದೆ, ಇದು ಜ್ಞಾನದಿಂದಲೇನೆ ಸಿಗ್ತದೆ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಕ್ತಿಯೂ ಕೂಡ ಅಷ್ಟೇ ಮುಖ್ಯ, ಭಕ್ತಿನೇ ಪ್ರಧಾನವಾದದ್ದು ಅಂತ ಅದನ್ನು ತಿಳಿಸಿ, ಹಾಗಾದರೆ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ದಾರಲ್ಲ, ಅಂದ್ರೆ ಈ ಜ್ಞಾನ ಭಕ್ತಿಯ ಏಕದೇಶ, ಜ್ಞಾನದಿಂದ ಸಹಿತವಾದಂತಹ ಭಕ್ತಿಯೇ ಇದು ಮೋಕ್ಷಕ್ಕೆ ಸಾಧನ ಎಂಬುದನ್ನ ಹಿಂದೆ ಶ್ರೀಮದಾಚಾರ್ಯರು ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿ 104ನೆಯ ಶ್ಲೋಕ, ಈ ಶ್ಲೋಕದಲ್ಲಿ ಏನನ್ನ ತಿಳಿಸಿಕೊಂಡಿದ್ದು ಎಂಬುದನ್ನ ಅವತಾರಿಕೆಯನ್ನ ಟಿಪ್ಪಣಿಕಾರರು ಕೊಡ್ತಾರೆ. ದಾನಾದಯ ಭಕ್ತಿ ಕಾರಣಾನಿ ಭಕ್ತಿರೇವ ಮುಕ್ತಿ ಸಾಧನಂ ಇತ್ಯತ್ರ ಶ್ರುತಿಂ ಉದಾಹರತಿ. ಈ 104ನೆಯ ಶ್ಲೋಕ ಇದು ಕೂಡ ಶ್ರುತಿನೇ, ವೇದಮಂತ್ರನೆ ಅಂತ ತಿಳಿಸ್ತಾ ಇದ್ದಾರೆ. ದಾನಾದಿಗಳು, ದಾನ ಮೊದಲಾದಂತಹವುಗಳು, ದಾನ ಯಜ್ಞ ಅನೇಕ ರೀತಿಯಾದಂತಹ ಧರ್ಮಗಳು ಇವೆಲ್ಲವೂ ಕೂಡ ಭಕ್ತಿ ಕಾರಣಾನಿ, ಭಕ್ತಿಗೆ ಕಾರಣನೇ ಹೊರತು ಇವು ಮುಕ್ತಿಗೆ ಕಾರಣ ಅಲ್ಲ. ಅಂದ್ರೆ ಮುಕ್ತಿಗೆ ಕಾರಣ ಅಲ್ಲ ಅಂದ್ರೆ ನೇರವಾಗಿ ಇವುಗಳಿಂದಲೇನೆ, ದಾನಾದಿಗಳಿಂದಲೇನೆ ಮುಕ್ತಿ ಅಂತ ಅರ್ಥ ಅಲ್ಲ. ಅಲ್ಲ, ಇವು ಕೇವಲ ಭಕ್ತಿಗೆ ಕಾರಣಗಳು. ಹಾಗಾದರೆ ಮುಕ್ತಿಗೆ ಕಾರಣ ಯಾವುದು, ಮುಕ್ತಿಗೆ ಸಾಧನ ಯಾವುದು ಅಂದ್ರೆ ಭಕ್ತಿರೇವ ಮುಕ್ತಿ ಸಾಧನಂ, ಭಕ್ತಿನೇ ಇದು ಮುಕ್ತಿಗೆ ಸಾಧನವಾದದ್ದು ಎಂಬ ವಿಷಯದೊಳಗೆ ವೇದಮಂತ್ರವನ್ನ ಪ್ರಮಾಣ ಕೊಡ್ತಾ ಇದ್ದಾರೆ. 104ನೆಯ ಶ್ಲೋಕ, ಭಕ್ತ್ಯರ್ಥಾನ್ಯಖಿಲಾನ್ಯೇವ ಭಕ್ತ್ಯಾರ್ಥ್ಯಾಖಿಲಾನ್ಯೇವ ಭಕ್ತ್ಯರ್ಥಾನ್ಯಖಿಲಾನ್ಯೇವ ಭಕ್ತ್ಯಾರ್ಥಾನ್ಯಖಿಲಾನ್ಯೇವ ಭಕ್ತ್ಯರ್ಥಾನ್ಯಖಿಲಾನ್ಯೇವ ಭಕ್ತ್ಯರ್ಥಾನ್ಯಖಿಲಾನ್ಯೇವ ಭಕ್ತಿರ್ಮೋಕ್ಷಾಯ ಕೇವಲ ಭಕ್ತಿರ್ಮೋಕ್ಷಾಯ ಕೇವಲ ಮುಕ್ತಾಮಪಿ ಭಕ್ತಿರ್ಹಿ ಮುಕ್ತಾನಾಮಪಿ ಭಕ್ತಿರ್ಹಿ ನಿತ್ಯಾನಂದ ಸ್ವರೂಪಿಣಿ. ನಿತ್ಯಾನಂದ ಸ್ವರೂಪಿಣಿ. ಭಕ್ತ್ಯರ್ಥಾನ್ಯಖಿಲಾನ್ಯೇವ ಭಕ್ತಿರ್ಮೋಕ್ಷಾಯ ಕೇವಲ ಮುಕ್ತಾನಾಮಪಿ ಭಕ್ತಿರ್ಹಿ ನಿತ್ಯಾನಂದ ಸ್ವರೂಪಿಣಿ ಎಂಬುದಾಗಿ 104ನೆಯ ಶ್ಲೋಕ. ಪದವಿಭಾಗ, ಭಕ್ತ್ಯರ್ಥಾನಿ ಅಖಿಲಾನಿ ಏವ ಭಕ್ತಿ ಮೋಕ್ಷಾಯ ಕೇವಲ ಮುಕ್ತಾನಾಂ ಅಪಿ ಭಕ್ತಿ ಹಿ ನಿತ್ಯಾನಂದ ಸ್ವರೂಪಿಣಿ. ಇದು ಒಂದೇ ಶಬ್ದ ಕೊನೆಗೆ ನಿತ್ಯಾನಂದ ಸ್ವರೂಪಿಣಿ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದದ್ದು ಈ ಶ್ಲೋಕದಲ್ಲಿ? ದಾನಾದಿಗಳು ಭಕ್ತಿಗೆ ಕಾರಣನೇ ಹೊರತು ಮೋಕ್ಷಕ್ಕೆ ಕಾರಣ ಅಲ್ಲ. ಹಾಗಾದ್ರೆ ಮೋಕ್ಷಕ್ಕೆ ಸಾಧನ, ಮೋಕ್ಷಕ್ಕೆ ಕಾರಣವಾದದ್ದು ಅದು ಭಕ್ತಿ ಒಂದೇ, ಭಕ್ತಿನೇ ಮೋಕ್ಷಕ್ಕೆ ಸಾಧನ ಕಾರಣ ಎಂಬುದನ್ನ ಈ ಮಂತ್ರದಲ್ಲಿ, ವೇದ ಮಂತ್ರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಕ್ತ್ಯರ್ಥಾನ್ಯಖಿಲಾನ್ಯೇವ ಶ್ರೀಮದಾಚಾರ್ಯ ಹೇಳ್ತಾರೆ, ಅಖಿಲಾನಿ ಅಂದ್ರೆ ಎಲ್ಲವೂ ಕೂಡ ಏನೇನು ಧರ್ಮಾಚರಣೆಗಳಿವೆಯೋ ಆ ಎಲ್ಲ ದಾನಾದಿಗಳೆಲ್ಲವೂ ಏನಿವೆಯಲ್ಲ ಅವೆಲ್ಲವೂ ಕೂಡ ಭಕ್ತ್ಯರ್ಥಾನಿ, ಭಕ್ತಿಯ ಸಲುವಾಗಿ. ಅರ್ಥ ಅಂದ್ರೆ ಪ್ರಯೋಜನ ಅಂತ ಅರ್ಥ. ಭಕ್ತ್ಯರ್ಥ ಅಂದ್ರೆ ಭಕ್ತಿಯ ಪ್ರಯೋಜನಕ್ಕಾಗಿ, ಅಂದ್ರೆ ಭಕ್ತಿ ಸಲುವಾಗಿ ಅಂತ ಅರ್ಥ. ಭಕ್ತಿಯನ್ನ ಮಾಡೋ ಸಲುವಾಗಿ, ಭಕ್ತಿ ಹುಟ್ಟುವ ಸಲುವಾಗಿ ಇವೆಲ್ಲ ಭಕ್ತಿ ಹುಟ್ಟಬೇಕು, ಭಕ್ತಿಯನ್ನು ಮಾಡಬೇಕು ದೇವರ ಮೇಲೆ ಅಂದ್ರೆ ಇವೆಲ್ಲ ಧರ್ಮಾಚರಣೆಗಳನ್ನ ಮಾಡಿಕೊಂಡು ಬಂದಿರಬೇಕು.
ಹೀಗಾಗಿ ಅವೆಲ್ಲವೂ ಕೂಡ ಭಕ್ತಿ ಹುಟ್ಟುವುದಕ್ಕಾಗಿಯೇ ಪ್ರಯೋಜನ ಹೊರತು ಅವುಗಳಿಂದ ಮೋಕ್ಷ ಅಲ್ಲ. ಅದನ್ನ ಹೇಳಿದ್ರು. ಅಖಿಲಾನಿ ಭಕ್ತ್ಯರ್ಥಾನಿ ಏವ. ಅಖಿಲಾನಿ ಅಂದ್ರೆ ದಾನಾದಿ ಎಲ್ಲ ಧರ್ಮಗಳು ಕೂಡ ಭಕ್ತ್ಯರ್ಥಾನಿ ಏವ, ಭಕ್ತಿ ಸಲುವಾಗೇನೆ, ಭಕ್ತಿ ಹುಟ್ಟುವ ಸಲುವಾಗೇನೆ ಅವೆಲ್ಲವೂ ಇದ್ದದ್ದು. ಹಾಗಾದ್ರೆ ಭಕ್ತಿ ಎದಕ್ಕೆ ಅಂದ್ರೆ ಭಕ್ತಿ ಕೇವಲ ಮೋಕ್ಷಾಯ ಕೇವಲ. ಭಕ್ತಿ ಎಂಬುದು ಕೇವಲ ಮೋಕ್ಷಕ್ಕಾಗಿ, ಅಂದ್ರೆ ಭಕ್ತಿಯಿಂದಲೇನೆ ಮೋಕ್ಷ. ಭಕ್ತಿ ಮೋಕ್ಷಕ್ಕಾಗಿನೇ ಅಂತಂದ್ರೆ ಭಕ್ತಿಯಿಂದಲೇ ಮೋಕ್ಷ ಅಂತ ಅರ್ಥ ಆಗ್ತದೆ. ಈ ರೀತಿಯಾಗಿ ವೇದ ಮಂತ್ರ ತಿಳಿಸ್ತಾ ಇದೆ. ಭಕ್ತ್ಯರ್ಥ ಅಖಿಲಾನಿ ಭಕ್ತ್ಯರ್ಥಾನಿ ಏವ, ಎಲ್ಲವೂ ಕೂಡ ಭಕ್ತಿಯ ಸಲುವಾಗಿಯೇನೆ. ಭಕ್ತಿ ಎದಕ್ಕೆ ಅಂದ್ರೆ ಕೇವಲ ಮೋಕ್ಷಾಯ, ಮೋಕ್ಷಾಯ ಕೇವಲ, ಕೇವಲ ಮೋಕ್ಷಕ್ಕಾಗಿ ಮಾತ್ರ ಆ ಭಕ್ತಿ ಬೇಕಾದದ್ದು. ಭಕ್ತಿ ಮೋಕ್ಷಕ್ಕಾಗಿಯೇನೆ ಇದ್ದದ್ದು. ಮೋಕ್ಷಕ್ಕೆ ಸಾಧನ ಭಕ್ತಿ ಎಂಬುದನ್ನ ಇದರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಮೋಕ್ಷ ಆಗಬೇಕು ಅಂದ್ರೆ ಭಕ್ತಿಯನ್ನ ಮಾಡಬೇಕು, ಭಕ್ತಿ ಸಾಧನವಾದದ್ದು. ಹೀಗಾಗಿ ಭಕ್ತಿಯನ್ನು ಮಾಡಬೇಕು ದೇವರ ಮೇಲೆ ಅಂತ ಇಷ್ಟು ಅರ್ಥ ಆಯ್ತು. ಹಾಗಾದರೆ ಮೋಕ್ಷ ಆಗುವ ಸಲುವಾಗಿ ಭಕ್ತಿ ಅಂದಮೇಲೆ ಮೋಕ್ಷ ಆಯಿತು. ಭಕ್ತಿ ಮಾಡಿದೆ, ಭಕ್ತಿ ಮಾಡಿ ಆದ ಮೇಲೆ ಆ ಭಕ್ತಿಯಿಂದ ದೇವರು ಮೋಕ್ಷ ಕೊಟ್ಟ. ಆ ಮೋಕ್ಷ ಆದ ಮೇಲೆ ಭಕ್ತಿ ಬೇಕೋ ಬೇಡೋ ಅಂತ ಪ್ರಶ್ನೆ. ನಾನು ಫಲಪ್ರಾಪ್ತಿ ಪರ್ಯಂತಂ ಭಕ್ತಿ. ಫಲ ಏನು? ಭಕ್ತಿ ಎದಕ್ಕೆ? ಮೋಕ್ಷ ಆಗೋ ಸಲುವಾಗಿ. ಆ ಮೋಕ್ಷನೇ ಫಲ ಭಕ್ತಿಗೆ. ಹಾಗಾದರೆ ಫಲಪ್ರಾಪ್ತಿ ಪರ್ಯಂತಂ ಭಕ್ತಿ, ಫಲಪ್ರಾಪ್ತಿ ಆಗುವವರೆಗೂ, ಮೋಕ್ಷ ಆಗುವವರೆಗೂ ಭಕ್ತಿ ಬೇಕು. ತದನಂತರಂ ಸಾ ನಿವರ್ತತೆ ಇತ್ಯತಃ ಆಹ ಮುಕ್ತನಾಮಿತಿ. ಅಂದಮೇಲೆ ನೋಡಿ, ಮೋಕ್ಷ ಸಲುವಾಗಿ ಮಾತ್ರ ಇದ್ದದ್ದು ಭಕ್ತಿ. ಮೋಕ್ಷ ಆಯ್ತು ಅಂದ ಮೇಲೆ ಭಕ್ತಿ ಯಾಕಿರ್ಬೇಕು? ಭಕ್ತಿ ಹೋಗ್ತದೆ ಅಂತ ಅರ್ಥನ ಅಂತ ಪ್ರಶ್ನೆ. ತದನಂತರಂ ಸಾ ನಿವರ್ತತೆ ಇತ್ಯತಃ ಆಹ, ಮೋಕ್ಷ ಆದ ಮೇಲೆ ಅಭ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ವೇದ ಮಂತ್ರ ಶ್ರುತಿ ಉದಾಹರಣೆ ಉತ್ತರವನ್ನು ಕೊಡ್ತಾ ಇದೆ. ಶ್ರೀಮದಾಚಾರ್ಯ ಉತ್ತರವನ್ನು ಹೇಳ್ತಾ ಇದ್ದಾರೆ. ಮುಕ್ತಾನಾಮಪಿ ಭಕ್ತಿರ್ಹಿ. ಹಂಗೇನಿಲ್ಲ, ಮೋಕ್ಷ ಆದ ಮೇಲೆ ಭಕ್ತಿ ಹೋಗಿಬಿಡುತ್ತದೆ ಅಂತ ಸರ್ವಥಾ ಇಲ್ಲ. ಮೋಕ್ಷ ಆದ ಮೇಲೆ ಅಂದ್ರೆ ಮುಕ್ತರಿಗೂ ಕೂಡ ಭಕ್ತಿ ಇದ್ದದ್ದೇ, ಭಕ್ತಿ ಬೇಕೇ ಬೇಕು ಅವರಿಗೂ ಕೂಡ. ಮುಕ್ತಾನಾಮಪಿ ಭಕ್ತಿರ್ಹಿ, ಮುಕ್ತರಿಗೂ ಕೂಡ ಭಕ್ತಿ ಬೇಕೇ ಬೇಕು, ಅವರು ಭಕ್ತಿಯನ್ನ ಮಾಡಲೇಬೇಕು. ಅವ್ರ್ಯಾಗ ಭಕ್ತಿಯನ್ನು ಮಾಡ್ಬೇಕ್ರಿ? ಮೋಕ್ಷ ಆಗೋ ಸಲುವಾಗಿ ಭಕ್ತಿ ಅಂದ ಮೇಲೆ ಮುಕ್ತರಿಗೆ ಮೋಕ್ಷ ಆಗಿಬಿಟ್ಟಿರ್ತದಲ್ಲ, ಅವ್ರಿಗೆ ಯಾಕೆ ಭಕ್ತಿ ಬೇಕು ಅಂತ ಕೇಳಿದರೆ, ಯಾಕೆ ಭಕ್ತಿ ಬೇಕು? ಮೋಕ್ಷ ಆದ ಮೇಲೆ ಯಾಕೆ ಭಕ್ತಿ ಬೇಕು ಅಂದ್ರೆ, ಮೊದಲಿಗೆ ಭಕ್ತಿ ಬೇಕಾದದ್ದು ಮೋಕ್ಷ ಸಲುವಾಗಿ. ಮೋಕ್ಷ ಆದ ಮೇಲೆ ಯಾಕೆ ಭಕ್ತಿ ಬೇಕು ಅಂದ್ರೆ ಅದನ್ನ ಮಂತ್ರ ತಿಳಿಸಿಕೊಡುತ್ತದೆ. ನಿತ್ಯಾನಂದ ಸ್ವರೂಪಿಣಿ. ಆ ಭಕ್ತಿ ಮುಂದೆ ಹೇಗೆ ಉಳಿತದೆ ಅಂದ್ರೆ ಏನನ್ನ ತಂದು ಕೊಡುತ್ತದೆ. ಮುಕ್ತಾನಾಪಿ ಭಕ್ತಿ ಅಸ್ತಿ ಸಾ ಕಥಂ ತಿಷ್ಟತಿ ಇತ್ಯತಃ ಆಹ. ಆ ಮೋಕ್ಷ ಆದ ಮೇಲೆ ಆ ಭಕ್ತಿ ಇದೇನು ಮಾಡ್ತದೆ, ಹೇಗಿರ್ತದೆ ಅಂತ ಕೇಳಿದ್ರೆ ನಿತ್ಯಾನಂದ ಸ್ವರೂಪಿಣಿ. ಆ ನಿತ್ಯ ಆನಂದವನ್ನ ಉಂಟು ಮಾಡುವುದಕ್ಕಾಗಿ. ಮೋಕ್ಷದಲ್ಲಿ ನಿತ್ಯದಲ್ಲಿ ಆನಂದ ಇರುತ್ತದೆ, ದುಃಖವೇ ಇರೋದಿಲ್ಲ. ಹೀಗಾಗಿ ಆ ನಿತ್ಯಾನಂದ ಸ್ವರೂಪಿಣಿ, ಆ ನಿತ್ಯ ಆನಂದವನ್ನು ಕೊಡುವ ಮುಖಾಂತರವಾಗಿ ಆ ಭಕ್ತಿ ಆ ಮುಕ್ತರಲ್ಲಿಯೂ ಕೂಡ ಇದ್ದೇ ಇರ್ತದೆ. ಹೀಗಾಗಿ ಆ ಭಕ್ತಿಯನ್ನ ಮಾಡಬೇಕು. ಭಕ್ತಿ ಎಂಬುದು ಮೋಕ್ಷಕ್ಕೆ ಸಾಧನ. ಮೋಕ್ಷ ಆದ ಮೇಲೆಯೂ ಕೂಡ ನಿತ್ಯಾನಂದ ಸ್ವರೂಪಿಣಿ ಆನಂದವನ್ನ ಕೊಡುವ ರೂಪದಿಂದ ಭಕ್ತಿ ಇರ್ತದೆ. ಹೀಗಾಗಿ ಭಕ್ತಿ ಎಂಬುದು ಅತ್ಯಂತ ಅವಶ್ಯಕ ಅಂತ ವೇದ ಮಂತ್ರ ತಿಳಿಸಿಕೊಡುತ್ತದೆ ಎಂಬುದನ್ನ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮತ್ತೊಂದು ವೇದ ಮಂತ್ರವನ್ನ ಪ್ರಮಾಣವನ್ನಾಗಿ ಕೊಡ್ತಾರೆ. ಭಕ್ತಿ ಲಕ್ಷಣ ಮಾಹ. ಭಕ್ತಿ ಇದು ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಭಕ್ತಿ ಅಂದ್ರೆ ಏನು ಅಂತ ಅಂದ್ರೆ ಅದನ್ನ ವೇದ ಮಂತ್ರ ಹೇಳಿದ್ದು. ಹಿಂದೆ ಶ್ರೀಮದಾಚಾರ್ಯ ಹೇಳಿದ್ದಾರೆ, ಭಕ್ತಿಯ ಲಕ್ಷಣವನ್ನು ಹೇಳಿದ್ದಾರೆ. ಮತ್ತೆ ಲಕ್ಷಣವನ್ನು ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಬರ್ತದೆ. ಆದ್ರೆ ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಕೊಡ್ತಾ ಇದ್ದಾರೆ ಅಂದ್ರೆ ತಾವು ಕೊಟ್ಟಂತಹ ಮಾತಿಗೆ ಪ್ರಮಾಣಗಳನ್ನು ಇದ್ದದ್ದು. ಶ್ರೀಮದಾಚಾರ್ಯರ ಒಂದು ಕ್ರಮ ಹೇಗಿದೆ ಅಂದ್ರೆ ಇಲ್ಲಿ ತಾವು ಮೊಟ್ಟ ಮೊದಲಿಗೆ ವಿಷಯವನ್ನ ತಮ್ಮ ಭಾಷೆಯಿಂದ ತಿಳಿಸಿ ಇವುಗಳಿಗೆ ಉಂಟು ಎಂಬುದನ್ನು ತಿಳಿಸ್ತಾ ಇದ್ದದ್ದು.
ಹಿಂದೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಭಕ್ತಿಯ ಲಕ್ಷಣವನ್ನ ತಾವು ತಮ್ಮ ಭಾಷೆಯಿಂದ ಹೇಳಿದ್ದು ಮಹಾತ್ಮ್ಯ ಜ್ಞಾನ 85ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ ನಚಾನ್ಯಥ ಅಂತ ಹೇಳಿದ್ದಾರೆ. ಈ ವಿಷಯದೊಳಗೆ ಏನು ಪ್ರಮಾಣ ಅಂದ್ರೆ ವೇದವೇ ಪ್ರಮಾಣ ಅಂತ ಪ್ರಮಾಣಗಳನ್ನು ಕೊಡ್ತಾ ಇದ್ದದ್ದು. ಹಿಂದೆ ಕೊಟ್ಟದ್ದೆಲ್ಲ ಹಾಗೆ ವೇದಗಳನ್ನ ಪ್ರಮಾಣ ಕೊಟ್ಟಿದ್ದಾರೆ ಅಂದ್ರೆ ತಾವು ಮೊದಲಿಗೆ ಆ ವಿಷಯಗಳನ್ನ ಹೇಳಿರ್ತಾರೆ. ತಾವು ಹೇಳಿದಂತಹ ತಮ್ಮ ಮಾತಿಗೆ ಪ್ರಮಾಣವನ್ನಾಗಿ ಎಲ್ಲವನ್ನ ಕೊಡ್ತಾ ಇದ್ದದ್ದು. ಈ ಒಂದು 105ನೇ ಶ್ಲೋಕದಲ್ಲಿಯೂ ಕೂಡ ವೇದವೇ ಭಕ್ತಿಯ ಸ್ವರೂಪವನ್ನು, ಭಕ್ತಿಯ ಲಕ್ಷಣವನ್ನು ಹೇಳಿದೆ. ಇದೇ ಪ್ರಮಾಣ, ನನ್ನ ಮಾತಿಗೆ ಇದೇ ಪ್ರಮಾಣ ಅಂತ ತಿಳಿಸಿಕೊಡ್ತಾ ಇದ್ದಾರೆ. 105ನೇ ಶ್ಲೋಕ. ಜ್ಞಾನ ಪೂರ್ವ ಪರಸ್ನೇಹೋ ಜ್ಞಾನಪೂರ್ವ ಪರಸ್ನೇಹೋ ನಿತ್ಯೋ ಭಕ್ತಿರಿತೀರ್ಯತೆ ನಿತ್ಯೋ ಭಕ್ತಿರಿತೀರ್ಯತೆ ಇತ್ಯಾದಿ ವೇದವಚನಂ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ ಸಾಧನ ಪ್ರವಿಧಾಯಕಂ ಜ್ಞಾನಪೂರ್ವ ಪರಸ್ನೇಹೋ ನಿತ್ಯೋ ಭಕ್ತಿರಿತೀರ್ಯತೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ ಎಂಬುದಾಗಿ 105ನೆಯ ಶ್ಲೋಕ. ಜ್ಞಾನ ಪದಚ್ಛೇದ. ಜ್ಞಾನಪೂರ್ವ ಪರಃ ಸ್ನೇಹ ನಿತ್ಯ ಭಕ್ತಿ ಇತಿ ಈರ್ಯತೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ ಎಂಬುದಾಗಿ ಪದವಿಭಾಗ. ಇದು ವೇದಮಂತ್ರ. ಮೊದಲನೇ 2 ಪಾದಗಳು ವೇದಮಂತ್ರ. ಜ್ಞಾನಪೂರ್ವ ಪರಸ್ನೇಹೋ ನಿತ್ಯೋ ಭಕ್ತಿ ರೀತಿಯತ ಮಂತ್ರ ಏನ್ ಹೇಳ್ತಾ ಇದೆ? ಜ್ಞಾನಪೂರ್ವ, ಹಿಂದೆ ಶ್ರೀಮದಾಚಾರ್ಯ ಹೇಳಿದ್ದಾರಲ್ಲ, ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಅಂತ ಹೇಳಿದ್ದಾರೆ. ಅದನ್ನೇ ವೇದಮಂತ್ರ ಹೇಳ್ತಾ ಇದ್ದದ್ದು ನೋಡಿ. ಜ್ಞಾನಪೂರ್ವ ಎಂಬುದಕ್ಕೆ ಎಂತಹ ಜ್ಞಾನಪೂರ್ವ ಅಂದ್ರೆ ಮಹಾತ್ಮ್ಯ ಜ್ಞಾನಪೂರ್ವ, ಭಗವಂತನ ಮಹಾತ್ಮ್ಯ ಜ್ಞಾನ ಇರಬೇಕು. ಮಹಾತ್ಮ್ಯ ಜ್ಞಾನ ಪೂರ್ವಕ, ಅದು ಅದರ ಜೊತೆಗೆ ಇರಬೇಕು. ಅದು ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ಆ ಭಗವಂತನ ಮೇಲೆ ಪ್ರೀತಿಯನ್ನು ಮಾಡಬೇಕು. ಭಗವಂತನ ಮಾಡಿದಂತಹ ಉಪಕಾರ, ಅನೇಕ ರೀತಿಯಾದಂತಹ ಅವನ ಪರಾಕ್ರಮಗಳು, ಅವನ ಸಾಮರ್ಥ್ಯಗಳು ಎಲ್ಲವೂ ಕೂಡ ಅವುಗಳ ಜ್ಞಾನವನ್ನ ಮಾಡಿಕೊಂಡು ನಮಗೆ ಎಷ್ಟು ಉಪಕಾರವನ್ನು ಮಾಡಿದ್ದಾನೆ ಅಂತದರ ಚಿಂತನೆಯನ್ನ ಮಾಡ್ತಾ ಭಗವಂತನ ಮೇಲೆ ಮಾಡುವಂತಹ ಪ್ರೀತಿ, ಅದು ಭಕ್ತಿ ಅಂತ ಆಗೋದು. ಆ ಭಕ್ತಿ ಹೇಗಿರ್ತದೆ ಅಂದ್ರೆ ಅಷ್ಟೇ ಅಲ್ಲ, ಅದನ್ನ ಹೇಳಿದ್ದು ವೇದಮಂತ್ರ. ಜ್ಞಾನಪೂರ್ವ ಪರಸ್ನೇಹ ನಿತ್ಯ, ಆ ಪರಹ ಶ್ರೇಷ್ಠವಾಗಿರಬೇಕು. ಆ ಭಕ್ತಿ, ಆ ಪ್ರೀತಿ ಹೇಗೆ ಶ್ರೇಷ್ಠವಾಗಿರ್ಬೇಕು ಅಂದ್ರೆ ಟಿಪ್ಪಣಿಕಾರ ಬರೀತಾರೆ, ಸ್ತ್ರೀ ಪುತ್ರಾದಿಭ್ಯ ಪರಹ ಶ್ರೇಷ್ಠ. ಸ್ತ್ರೀಯರಲ್ಲಿ, ಸ್ತ್ರೀ ಮಕ್ಕಳಲ್ಲಿ, ಎಲ್ಲ ತನ್ನ ಬಂಧು ಬಾಂಧವರಲ್ಲಿ ಎಲ್ಲರಲ್ಲಿ ಮಾಡುವಂತಹ ಪ್ರೀತಿ ಏನಿದೆಯಲ್ಲ, ಅದಕ್ಕಿಂತಲೂ ಮಿಗಿಲ ಜ್ಞಾನಪೂರ್ವಕವಾಗಿರ್ಬೇಕು. ಸ್ತ್ರೀ ಪುತ್ರಾದಿಗಳಿಗಿಂತಲೂ ಹೆಚ್ಚಿನದಾದಂತಹ ಪ್ರೀತಿ ಆ ದೇವರ ಮೇಲೆ ಮಾಡ್ತಾ ಇರಬೇಕು. ಅದು ಹೇಗೆ ಅಂದ್ರೆ ಯಾವಾಗ ಒಂದು ಬಾರಿ ಅಂತ ಅರ್ಥ ಅಲ್ಲ, ನಿತ್ಯ ಅಂತ ಹೇಳಿದ್ದಾರೆ. ನಿತ್ಯದಲ್ಲಿಯೂ ಕೂಡ ಎಂತಹ ಪ್ರಸಂಗ ಬಂದರೂ ಕೂಡ ಆ ಭಕ್ತಿಯ ವಿಚ್ಛೇದ ಆಗಬಾರದು. ಇದನ್ನೇ ಶ್ರೀಮದಾಚಾರ್ಯ ಹೇಳಿದ್ದು. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಸುದೃಢ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಇದನ್ನ ನಿತ್ಯ ಅಂತ ವೇದ ಮಂತ್ರ ಹೇಳ್ತಾ ಇದ್ದದ್ದು. ಹರಿ ದೃಢವಾಗಿರ್ಬೇಕು. ಎಂತಹ ಪ್ರಸಂಗ ಬಂದರೂ ಕೂಡ ಆ ಪ್ರೀತಿ ಎಂದಿಗೂ ಕೂಡ ಚಲಿಸಬಾರದು. ಆ ಕಡೆ ಈ ಕಡೆ ಹೋಗುವಷ್ಟೇ ಭಕ್ತಿಯನ್ನೇ, ಅತಿಯಾದಂತಹ ಎಲ್ಲರಿಗಿಂತಲೂ ಹೆಚ್ಚಿನದಾದಂತಹ ಪ್ರೀತಿಯನ್ನೇ ಭಗವಂತನಲ್ಲಿ ಯಾವಾಗಲೂ ಕೂಡ ಮಾಡ್ತಾ ಇರಬೇಕು. ಹಾಗೆ ಮಾಡ್ತಾ ಇದ್ದಿದ್ರೆ ಅಂತಹ ಪ್ರೀತಿಯನ್ನ ಭಕ್ತಿ ಅಂತ ಕರೆದದ್ದು. ಈ ರೀತಿಯಾಗಿ ವೇದಮಂತ್ರ ಜ್ಞಾನಪೂರ್ವ ಪರಸ್ನೇಹ ನಿತ್ಯೋ ಭಕ್ತಿ ತೀರ್ಯತೆ ಎಂಬುದಾಗಿ ಈ ರೀತಿಯಾಗಿ ವೇದಮಂತ್ರ ತಿಳಿಸಿಕೊಡ್ತಾ ಇದೆ ಎಂಬುದನ್ನ ತಾವು ಹೇಳಿದಂತಹ ಮಾತಿಗೆ ಪ್ರಮಾಣವನ್ನ ಶ್ರೀಮದಾಚಾರ್ಯರು ಕೊಡ್ತಾ ಇದ್ದದ್ದು.
ಮುಂದೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ. ಇತ್ಯಾದಿ ವೇದವಚನಂ ನೋಡಿ, ಹಿಂದೆಲ್ಲ ಅನೇಕ ವೇದಗಳ ಉದಾಹರಣೆಯನ್ನು ಮಾಡಿದ್ದಾರೆ ಶ್ರೀಮದಾಚಾರ್ಯರು ಈ ಶ್ಲೋಕದವರೆಗೆ. ನಿತ್ಯೋ ಭಕ್ತಿ ತೀವ್ರತೆ ಈ ಶ್ಲೋಕದವರೆಗೆ ಹಿಂದೆ ಅನೇಕ ವೇದ ಮಂತ್ರಗಳನ್ನು ಉದಾಹರಣೆ ಮಾಡಿದ್ದಾರಲ್ಲ. ಇತ್ಯಾದಿ ವೇದವಚನಂ, ಇವೇ ಮೊದಲಾದಂತ ಎಲ್ಲ ವೇದವಚನವೂ ಕೂಡ ಸಾಧನ ಪ್ರವಿಧಾಯಕಂ, ಮೋಕ್ಷ ಸಾಧನವನ್ನ ತಿಳಿಸಿಕೊಡ್ತಾ ಇವೆ. ಮೋಕ್ಷ ಸಾಧನವಾದದ್ದು ಯಾವುದು? ಭಕ್ತಿ, ಜ್ಞಾನಪೂರ್ವಕವಾದಂತಹ ಭಕ್ತಿ ಇದೇ ಮೋಕ್ಷ ಸಾಧನ ಎಂಬುದನ್ನ ಎಲ್ಲ ವೇದ ವಾಕ್ಯಗಳು ಕೂಡ ತಿಳಿಸಿಕೊಡ್ತಾ ಇವೆ. ಇವೇ ಇದೇ ನನ್ನ ಮಾತಿಗೆ ಪ್ರಮಾಣ ಅಂತ ಶ್ರೀಮದಾಚಾರ್ಯರು ಅದನ್ನ ಪ್ರಮಾಣವನ್ನಾಗಿ ಉದಾಹರಣೆ ಮಾಡಿದ್ದಾರೆ. ನೋಡಿ, ಹೀಗೆ ತಾವು ಹೇಳಿದಂತಹ ಮೋಕ್ಷಕ್ಕೆ ಸಾಧನವಾದದ್ದು ಯಾವುದು ಅಂದ್ರೆ ಭಕ್ತಿ ಅಂತ ತಾವು ಹೇಳಿದ್ದಾರೆ ಶ್ರೀಮದಾಚಾರ್ಯರು. ತಮ್ಮ ಮಾತಿಗೆ ಸಂವಾದಿಯಾಗಿ ವೇದ ವಚನಗಳನ್ನ ಪ್ರಮಾಣವನ್ನಾಗಿ ಉದಾಹರಣೆ ಮಾಡಿದ್ದಾರೆ. ಇಲ್ಲಿಗೆ ವೇದ ವಚನಗಳ ಪ್ರಮಾಣವನ್ನ ಮುಗಿಸ್ತಾರೆ. ಇನ್ನು ಮುಂದಿನ ಶ್ಲೋಕದಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದಾನೀಂ ಪೂರ್ವೋಕ್ತಾರ್ಥೇಷು ಏವ ಪುರಾಣ ವಾಕ್ಯಾನಿ ಉದಾಹರತಿ. ಈ ಮುಂದೆ 106ನೇ ಶ್ಲೋಕದಿಂದ ತಾವು ಹೇಳಿದಂತಹ ಮಾತಿಗೆನೆ ಹಿಂದೆ ಹೇಳಿದಂತಹ ಏನು ವಿಷಯವನ್ನು ಹೇಳಿದ್ದಾರೋ ಆ ವಿಷಯದಲ್ಲೇನೆ ಪುರಾಣ ವಾಕ್ಯಾನಿ ಉದಾಹರತಿ, ಪುರಾಣ ಶ್ಲೋಕಗಳನ್ನ ಪ್ರಮಾಣವನ್ನಾಗಿ ಉದಾಹರಣೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. 106ನೇ ಶ್ಲೋಕ. ನಿಶೇಷ ಧರ್ಮ ಕರ್ತಾಪಿ ನಿಶೇಷ ಧರ್ಮ ಕರ್ತಾಪಿ ಅಭಕ್ತಸ್ತೆ ನರಕೆ ಹರೇ. ಆಚಾರ್ಯ, ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ. ಏನ್ ಹೇಳಿ? ನಿಶೇಷ ಧರ್ಮ ಕರ್ತಾಪಿ ಕೃತೋ ಭಕ್ತೈ ಸ ವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋ ನ ಭಕ್ತೈ ಕೃತೋ ಹರೇ. ಈ ಮುಂದಿನ ಶ್ಲೋಕ ಇದೆ ಅದು, ಮುಂದಿನ ಶ್ಲೋಕ ಇದೆ ಅದು. ಅದು 107ನೇ ಶ್ಲೋಕ ಇದೆ. 106ನೇ ಕರ್ತಾಪಿ ನಿಶೇಷ ಧರ್ಮ ಇಲ್ಲ, ಇಲ್ಲೇನು ಇಲ್ಲ ಆಚಾರ್ಯ, ಇಲ್ಲೇ ಇಲ್ಲ. ಅದು ನಮ್ಮ ಇದ್ರಲ್ಲಿ ಎಲ್ಲ ತಪ್ಪು ಪ್ರಿಂಟ್ ಆಗಿರ್ಬೋದು, ಇರ್ಲಿ. ನಿಶೇಷ ಧರ್ಮ ಕರ್ತಾಪಿ ನಿಶೇಷ ಧರ್ಮ ಕರ್ತಾಪಿ ಅಭಕ್ತಸ್ತೆ ನರಕೆ ಹರೇ. ನ ಭಕ್ತಸ್ಯ ನರಕೆ ಹರೇ. ಭಕ್ತಸ್ತೆ ಭಕ್ತ್ಯಸ್ತೆ ನರಕೆ ಹರೇ. ಸದಾ ತಿಷ್ಠತಿ ಭಕ್ತಶ್ಚೇದ್ ಸದಾ ತಿಷ್ಠತಿ ಭಕ್ತಶ್ಚೇತ್ ಬ್ರಹ್ಮಹಾಪಿ ವಿಮುಚ್ಯತೆ. ಬ್ರಹ್ಮ ಅಪಿ ವಿಮುಚ್ಯತೆ. ನಿಶೇಷ ಧರ್ಮ ಕರ್ತಾಪಿ ಅಭಕ್ತಸ್ತೆ ನರಕೆ ಹರೇ. ಸದಾ ತಿಷ್ಠತಿ ಭಕ್ತಶ್ಚೇತ್ ಬ್ರಹ್ಮಹಾಪಿ ವಿಮುಚ್ಯತೆ ಎಂಬುದಾಗಿ 106ನೇ ಶ್ಲೋಕ. ಈ ಶ್ಲೋಕ ಇದೆಯಲ್ಲ ಪುಣ್ಯರಾಜ್ ಅವರೇ? ಇಲ್ಲೇನಾಗಿದೆ ಅಂದ್ರೆ ಶ್ಲೋಕ ಬಂದಿಲ್ಲ, ಶ್ಲೋಕ ಬರೋ ಬದಲು ಅರ್ಥದಲ್ಲಿದೆ ಅದು. ಸರಿ ಸರಿ, ಇದಾಗಿದೆ. ಶ್ಲೋಕ ಶುರು ಆಗಿದೆ. ನಿಶೇಷಾರ್ಥ ಅಪಿ ನಿಶೇಷಾರ್ಥ ಅಪಿ ಅಲ್ಲಿವರೆಗೂ ಇದೆ. ಅಲ್ಲಿಂದ ಇದಾಗ್ಬಿಟ್ಟಿದೆ, ಪ್ರಿಂಟ್ ಆಗಿಲ್ಲ. ಇದು ಅರ್ಥದಲ್ಲಿದೆ. ಹರೇ ಹರೇ ಭಕ್ತಶ್ಚ ನರಕೆ ತಥಾ ಇದೆ, ಅದೆಲ್ಲ ಇದೆ. ಹೇಳಿ ಕರೆಕ್ಟ್ ಆಗಿದೆ. ನಮ್ಮ ಪುಸ್ತಕದಲ್ಲಿ ಸರಿಯಾಗಿದೆ. ಅಲ್ಲ, ಇದು ಮತ್ತೆ ಮಾಡ್ಬೇಕಾದ್ರೆ ತಪ್ಪಾಗಿದೆ, ಇದು ರೀಪ್ರಿಂಟ್ ಅಲ್ಲಿ. ಇಲ್ಲೇ ಬರ್ಕೊಂಡ್ಬಿಡಿ ಅಷ್ಟೇ ಅದನ್ನ ಶ್ಲೋಕ. ಆಯ್ತು ಆಚಾರ್ಯ, ಆಯ್ತು. ಪದ ವಿಭಾಗ. ನಿಶೇಷ ಧರ್ಮ ಕರ್ತಾಪಿ
ಕರ್ತ ನಿಶೇಷ ಧರ್ಮ ಕರ್ತ ಅಪಿ ಅಭಕ್ತಃ ತೇ ನರಕೆ ಹರೇ ಸದಾ ತಿಷ್ಠತಿ ಭಕ್ತಃ ಚೇತ್ ಬ್ರಹ್ಮಃ ಅಪಿ ವಿಮುಚ್ಯತೆ ಎಂಬುದಾಗಿ ಪದವಿಭಾಗ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ. ಹಿಂದೆ ಹೇಳಿದ್ದು ನೋಡಿ, ಹಿಂದೆ ವೇದ ಮಂತ್ರವನ್ನು ಉದಾಹರಣೆ ಮಾಡಿದಲ್ಲಿ ಯಾರು ಭಗವಂತನ ದ್ವೇಷಿಗಳು, ಅಸುರರು, ಅಯೋಗ್ಯರು ಅವರಿಗೆ ಅಂಧಂತಮಸ್ಸಿಗೆ ಕಳಿಸ್ತಾನೆ. ಯಾರು ಯೋಗ್ಯರೋ, ಮುಕ್ತರೋ, ಯೋಗ್ಯ ವ್ಯಕ್ತಿಗಳು, ಸಾತ್ವಿಕರು ಅಂಥವರನ್ನ ಮೋಕ್ಷಕ್ಕೆ ಕಳಿಸ್ತಾನೆ ಅಂತ ಹಿಂದೆ ಬಂದದ್ದು. ಇದೇ ವಿಷಯದೊಳಗೇನೆ ಒಂದು ಪುರಾಣ ವಚನವನ್ನ ಪ್ರಮಾಣ ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ನಿಶೇಷ ಧರ್ಮಕರ್ತಾಪಿ. ನೋಡಿ, ನಿಶೇಷ ಅಂದ್ರೆ ಒಂದೂ ಉಳಿಯದಂತೆ, ನಿಶೇಷ ಒಂದೂ ಉಳಿಯದಂತೇನೆ ಧರ್ಮವನ್ನ ಮಾಡುವಂತಹ ವ್ಯಕ್ತಿ. ಅಂದ್ರೆ ಒಂದೂ ಉಳಿಯದಂತೇನೆ ಧರ್ಮವನ್ನು ಮಾಡ್ಲಿಕ್ಕೆ ಯಾರ ಕಡೆನೂ ಆಗೋದಿಲ್ಲ. ಅಂದ್ರೆ ತನ್ನ ಯೋಗ್ಯತಾನುಸಾರವಾಗಿ ಮನುಷ್ಯ ಎಷ್ಟು ಧರ್ಮವನ್ನು ಮಾಡ್ಲಿಕ್ಕೆ ಆಗ್ತದೋ ಅಂತ ಇದೆಯೋ ಅಂದಾಜಾಗಿ ಅಷ್ಟು ಧರ್ಮಗಳನ್ನ ಮಾಡುವಂತಹ ವ್ಯಕ್ತಿ, ಆ ರೀತಿಯಾಗಿ ಮಾಡಿದಂತಹ ವ್ಯಕ್ತಿ. ನಿಶೇಷ ಧರ್ಮಕರ್ತಾಪಿ ಅಭಕ್ತಃ ತೇ ನರಕೆ ಹರೇ. ಹೇ ಹರೇ, ಹರಿಯೇ, ತೇ ಅಭಕ್ತಃ ನಿಶೇಷ ಧರ್ಮಕರ್ತಾಪಿ. ನಿನ್ನ ಭಕ್ತನಲ್ಲದೇ ಇದ್ದವ, ಭಗವಂತನೇ ಹೇಳ್ತಾ ಇದ್ದದ್ದು, ಯಾವ ಒಂದು ಪುರಾಣದ ವಚನವನ್ನು ಕೊಟ್ಟಿದ್ದು ಅಲ್ಲಿ ಹೇಳ್ತಾ ಇದ್ದದ್ದು, ಹೇ ಹರೇ, ಎಲ್ಲೋ ದೇವರೇ, ನಿನ್ನ ಭಕ್ತನಲ್ಲದೇ ಇದ್ದಂತಹ ವ್ಯಕ್ತಿ ನಿಶೇಷ ಧರ್ಮಕರ್ತಾಪಿ, ಎಲ್ಲ ಧರ್ಮಗಳನ್ನ ಮಾಡಿದರೂ ಕೂಡ ನಿನ್ನ ಭಕ್ತ ಅಲ್ಲ ಅವ. ನಿನ್ನ ಭಕ್ತ ಅಲ್ಲದೇ ಇದ್ದದ್ರಿಂದಾಗಿ ಎಲ್ಲ ಧರ್ಮವನ್ನು ಮಾಡಿದರೂ ಕೂಡ ನರಕೆ ಸದಾ ತಿಷ್ಠತಿ, ಅವನನ್ನು ನರಕದಲ್ಲೇ ಇರಿಸ್ತಿ. ಅವನನ್ನು ನಿನ್ನ ಭಕ್ತನಲ್ಲದೇ ಇದ್ದುದರಿಂದ ಏನೋ ಒಂದು ಕರ್ಮವನ್ನ, ಎಲ್ಲ ಧರ್ಮಗಳನ್ನ ಮಾಡಿದರೂ ಕೂಡ ಅಂತಹ ವ್ಯಕ್ತಿಯನ್ನು ನೀನು ಯಾವಾಗಲೂ ನರಕದಲ್ಲೇ ಇಳಿಸ್ತೀಯ. ಇನ್ನು ಭಕ್ತಶ್ಚೇತ್, ನಿನ್ನ ಭಕ್ತನಾಗಿದ್ರೆ ನಿನ್ನ ಭಕ್ತನಾಗಿಲ್ಲ ಅಂದ್ರೆ ಎಷ್ಟೇ ಧರ್ಮವನ್ನು ಮಾಡಿ, ಎಲ್ಲಾ ಧರ್ಮಗಳನ್ನು ಮಾಡಿದರೂ ಕೂಡ ಅವನನ್ನು ನರಕದಲ್ಲೇ ಇಳಿಸ್ತೀಯ ಯಾವಾಗಲೂ. ಭಕ್ತಶ್ಚೇತ್, ನಿನ್ನ ಭಕ್ತನಾಗಿದ್ದ ಅಂದ್ರೆ ಬ್ರಹ್ಮ ಅಪಿ ವಿಮುಚ್ಯತೆ, ಆ ವ್ಯಕ್ತಿ ಬ್ರಹ್ಮ ಹತ್ಯೆಯನ್ನ ಮಾಡಿದರೂ ಕೂಡ ನಿನ್ನ ಭಕ್ತನಾಗಿದ್ದ ಅಂದ್ರೆ ಅವನನ್ನ ನೀನು ಮುಕ್ತನಾಗಿ ಮಾಡ್ತೀಯ, ಮೋಕ್ಷವನ್ನು ಕೊಡ್ತೀಯ ಅವನಿಗೆ ಅಂತ ಒಂದು ಪುರಾಣದಲ್ಲಿ ಭಗವಂತನನ್ನ ಹೊಗಳುವಂತಹ ಒಂದು ಶ್ಲೋಕ, ಒಂದು ಪುರಾಣದ ಶ್ಲೋಕ. ಅದನ್ನ ಇಲ್ಲಿ ಉದಾಹರಣೆ ಮಾಡಿದ್ದು. ತಿಳಿದುಕೊಳ್ಳಬೇಕಾದದ್ದು ಈ ಶ್ಲೋಕದಿಂದ ನಾವು ದೇವರ ಮೇಲೆ ಭಕ್ತಿಯನ್ನ ಮಾಡದೇ ಇದ್ದಂತಹ ವ್ಯಕ್ತಿ ಅಭಕ್ತ ಅಂತ ಅರ್ಥ. ಭಕ್ತಿ ಇಲ್ಲ ಅಂದ್ರೆ, ಭಕ್ತಿ ಇಲ್ಲದೇನೆ ಎಲ್ಲ ಧರ್ಮವನ್ನ ಮಾಡಿದರೂ ಕೂಡ ಅವನಿಗೆ ನರಕದಲ್ಲೇ ಹಾಕೋದು, ಅವನಿಗೆ ಮೋಕ್ಷವನ್ನು ಕೊಡೋದಿಲ್ಲ. ಅಂದ್ರೆ ಭಕ್ತಿಯಿಂದಲೇ ಮೋಕ್ಷ ಅಂತ ಹಿಂದೆ ಹೇಳಿದ್ದು. ಹೀಗಾಗಿ ಭಕ್ತಿ ಇಲ್ಲದೇನೆ ಎಲ್ಲವನ್ನ ಆಚರಣೆ ಮಾಡಿದರೂ ಕೂಡ ಅವನಿಗೆ ಮೋಕ್ಷವನ್ನು ಕೊಡೋದಿಲ್ಲ, ನರಕವನ್ನೇ ಕೊಡ್ತೀಯ. ಈಗ ಭಕ್ತಿ ಇಲ್ಲ ಅವನಿಗೆ. ಇನ್ನು ಯಾವನು ಭಕ್ತಿಯಿಂದ ನಿನ್ನ ಎಲ್ಲ ಕರ್ಮಗಳನ್ನ ಮಾಡ್ತಾ ಇದ್ದಾನೋ ಅಂತಹ ವ್ಯಕ್ತಿ ಏನೋ ಬ್ರಹ್ಮ ಹತ್ಯೆಯನ್ನ ಮಾಡಿದ ಅಂದ್ರೆ ಅವನನ್ನೇ ನರಕದಲ್ಲಿ ಹಾಕೋದಿಲ್ಲ. ಯಾಕೆ? ಭಕ್ತಿಯಿಂದ ಅನೇಕ ಕರ್ಮಗಳನ್ನು ಮಾಡಿದ್ದಾನೆ, ಏನೋ ಕರ್ಮಾನುಸಾರವಾಗಿ ಬ್ರಹ್ಮ ಹತ್ಯೆಯನ್ನು ಮಾಡಿದ್ದಾನೆ ಅಂದ ಮಾತ್ರಕ್ಕೆ ಅವನನ್ನ ಈ ನರಕದಲ್ಲಿ ಹಾಕೋದಿಲ್ಲ, ಅಂತಮಸ್ಸಿನಲ್ಲಿ ಹಾಕೋದಿಲ್ಲ. ವಿಮುಚ್ಯತೆ, ಅವನನ್ನ ಮುಕ್ತನನ್ನಾಗಿ ಮಾಡ್ತೀಯ ಅಂತ ಹೇಳ್ತಾ ಇದ್ದದ್ದು. ಇದರಿಂದ ತಿಳಿದುಕೊಳ್ಳಬೇಕಾದದ್ದು ಭಕ್ತಿ ಎಂದರೆ ಏನೇ, ಭಕ್ತಿ ಇದ್ದಂತಹ ವ್ಯಕ್ತಿಗೆ ಮೋಕ್ಷವನ್ನ ಕೊಡ್ತೀಯ, ಭಕ್ತಿ ಇಲ್ಲದೆ ಇದ್ದಂತಹ ವ್ಯಕ್ತಿಗೆ ಮೋಕ್ಷವನ್ನ ಕೊಡೋದಿಲ್ಲ ಅಂತ ಹೇಳುವ ಮುಖಾಂತರವಾಗಿ ಭಕ್ತಿಯೇನೆ ಮೋಕ್ಷಕ್ಕೆ ಸಾಧನ, ಭಕ್ತಿ ಇದ್ದರೇನೆ ಮೋಕ್ಷ, ಭಕ್ತಿ ಇಲ್ಲದೆ ಹೋದರೆ ಮೋಕ್ಷ ಇಲ್ಲ ಎಂಬುದನ್ನ ಈ ಪುರಾಣದ ಮಾತಿನಿಂದಲೂ ಕೂಡ ಶ್ರೀಮದಾಚಾರ್ಯರು ಅದನ್ನ ಭಕ್ತಿ ಎಂಬುದು ಅತ್ಯಂತ ಅವಶ್ಯಕವಾದಂತಹ ಸಾಧನ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಭಕ್ತನಾದರೂ ಎಲ್ಲ ಧರ್ಮವನ್ನ ಮಾಡಿದರೂ ನರಕದಲ್ಲಿ ಹಾಕ್ತಾನೆ, ಬ್ರಹ್ಮಹತ್ಯೆ ಮಾಡಿದರೂ ಭಕ್ತನಾಗಿದ್ದರೆ ಮೋಕ್ಷವನ್ನು ಕೊಡ್ತಾನೆ, ಇದು ಹೇಗೆ, ಇದು ಎಷ್ಟು ಸರಿ ಅಂತ ಅನಿಸ್ತದೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರವನ್ನ ಕೊಡ್ತಾರೆ, ಆ ವಿಷಯವನ್ನ ತಿಳಿಸ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.